ಏಯ್ ಮಿಡ್ ನೈಟ್ ಅಲ್ಲಿ ಹಾಕಿ ನಾನು ಫೋನ್ ಮಾಡ್ಕರ್ದೆ. ಮಿಡ್ ನೈಟ್ ಅಲ್ಲಿ ಮೂಡ್ ಬಂತು. ಮೂಡ್ ಬಂತ? ಏ ಏನಾಯ್ತು? ಪೆಟ್ರೋಲ್ ಆಗೋಯ್ತು. ಪೆಟ್ರೋಲ್ ಆಗೋಯ್ತಾ? ಮತ್ತೀಗ ಏನ್ ಮಾಡೋದು? ಲಾಕ್ ಮಾಡಿ ವಾಕ್ ಮಾಡೋದು. ವಾಕ್ ಮಾಡೋದಾ? ಏ ನನ್ ಕೈಲಾಗಲ್ಲ. ಬಾರಮ್ಮ, ಮಿಡ್ ನೈಟ್ ಅಲ್ಲಿ ಫೋನ್ ಮಾಡಿ ಕರೆದ್ರೆ ಹಿಂಗೆ ಆಗೋದು. ಏಯ್ ಇಲ್ಲೇ 1 ಕಿಲೋಮೀಟರ್ ಬಾ. 1 ಕಿಲೋಮೀಟರ್ ನನ್ ಕೈಲಾಗಲ್ಲ. ಹಲೋ, ನಿಮ್ದು ಸೀರಿಯಸ್ ಲವ್, ನಮ್ದು ಕಮರ್ಷಿಯಲ್ ಲವ್. ಒಂದ್ ಹೆಜ್ಜೆನೂ ಇಡಲ್ಲ. ಬೇಕಿದ್ರೆ ಎತ್ಕೊಂಡು ಹೋಗು. ಏನ್ ಉಚ್ಕಿ ಚಿಡ್ದಿದ್ಯಾ? ಎತ್ಕೊಂಡು ಹೋಗೋತೆ ಬಾಬಾ. ಸಣ್ಣ ಪಾಪು ಇದು. ಈ ದೇವ್ರು ಯಾಕಾದ್ರೂ ಹಗಲನ್ ಸೃಷ್ಟಿ ಮಾಡೋದ್ನು? ಬರೀ ರಾತ್ರಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ. ತಂಪಾದ ಗಾಳಿ, ಗಿಡ ಮರ, ಚಿಕ್ಕ ಚಿಕ್ಕ ಚುಕ್ಕಿಗಳು, ಅದ್ರ ಮಧ್ಯೆ ಹೊಳೆಯೋ ಚಂದ್ರ. ಅಪ್ಪ ಎಷ್ಟು ಮುದ್ದಾಗಿದೆ. ನಿನಗ್ ಖುಷಿ ಆಗ್ತಿಲ್ವಾ? ನನಗ್ ಖುಷಿ ಆಗ್ತಿದೋ ಇಲ್ವೋ ಅಂತ ಆಮೇಲೆ ಹೇಳ್ತೀನಿ. ಫಸ್ಟ್ ಚಂದ್ರ ಎಲ್ಲಿದಂತ ತೋರ್ಸು. ಅಲ್ಲಿ ಅಲ್ಲಲ್ಲ, ನನ್ ಪಕ್ಕದಲ್ಲೇ ಇದೆ. ಕಮರ್ಷಿಯಲ್ ಮಹಾಲಕ್ಷ್ಮಿಗೆ ಡವ್ವಾ? ಡವ್ ಯಾರು ಮಾಡಿದ್ರು ಅಂತ ಇಷ್ಟೊತ್ತು ಹೇಳ್ದಿಲ್ಲ. ಗಿಡ ಮರ ಚುಕ್ಕಿ ಅವುಗಳನ್ನ ಕೇಳು, ಹೇಳುತ್ತೆ. ಬೇಗ ಬಾ, ಬೆಳಿಗ್ಗೆ ನಂಗೆ ಇಂಟರ್ವ್ಯೂ ಇದೆ. ಇಂಟರ್ವ್ಯೂನಾ? ಏನ್ ಇಂಟರ್ವ್ಯೂ? ನಾನೊಂದ್ ಕೆಲ್ಸಕ್ಕೆ ಅಪ್ಲೈ ಮಾಡಿದೀನಿ, ಇಂಟರ್ವ್ಯೂ ಇದೆ, ಬಾ. ಏ ನೀನ್ ಕೆಲ್ಸಕ್ಕೆ ಹೋದ್ರೆ ನಾನೇನ್ ಮಾಡ್ಲಿ? ಕಾಲೇಜ್ಗೆ ಹೋಗು. ಅದ್ ನನಗೂ ಗೊತ್ತು. ನಾನ್ ಕರ್ದಾಗ ಶಾಪಿಂಗು, ಸಿನಿಮಾ, ಸುತ್ತಾಟ ಅಂತ ಬರೋರು ಯಾರು? ಏನೇನೋ? ಅದೇ ಕಣೋ, ಶಾಪಿಂಗ್, ಸಿನಿಮಾ, ಸುತ್ತಾಟ ಅಂತ ಬರೋರು ಯಾರು? ನೀವು ಹುಡುಗಿರಿದಿರಲ್ಲ, ಲವ್ ಮಾಡೋಕಿನ ಮುಂಚೆ ಎಲ್ಲಾ ಪ್ಲಾನ್ ಮಾಡ್ಬಿಡ್ತಿರಲ್ಲ. ಈಗ ಒಂದ್ ಮನೆ ಕಟ್ಬೇಕಂದ್ರೆ ಎಷ್ಟು ಪ್ಲಾನ್ ಮಾಡ್ಕರ್ತೀವಲ್ಲ, ಅದೇ ಮನೇಲಿ ಮುಂದೆ ಒಬ್ಬನ ಜೊತೆ ಬಾಳ್ಬೇಕಂದ್ರೆ ಅವನ್ನ ಪ್ಲಾನ್ ಮಾಡಿ ಲವ್ ಮಾಡೋದ್ ಬೇಡ್ವಾ? ನೀನು ನಿನ್ ಕಮರ್ಷಿಯಲ್ ಆನ್ಸರ್ಸ್ ನೋಡ್ ವಾಸು, ಮದ್ವೆಗ್ ಮುಂಚೆ ಬಾಯ್ ಫ್ರೆಂಡ್ ಫುಲ್ ಫ್ರೀ ಇರ್ಬೇಕು. ಗರ್ಲ್ ಫ್ರೆಂಡ್ ಅವ್ನ್ ಕೈಗೆ ಸಿಕ್ತಂಗೆ ಬಿಸಿ ಇರ್ಬೇಕು. ಅದೇ ಮದ್ವೆ ಆದ್ಮೇಲೆ ಹೆಂಡತಿ ಫುಲ್ ಫ್ರೀ ಆಗಿರ್ಬೇಕು. ಆದ್ರೆ ಗಂಡ ಅವಳ ಕೈಗೆ ಸಿಗದೆ ಇರೋಂಗೆ ಬಿಸಿ ಆಗಿರ್ಬೇಕು. ಅರ್ಥ ಆಯ್ತಾ? ನಮ್ಮಪ್ಪ ನಾಣಿಗೂ ಅರ್ಥ ಆಗ್ಲಿಲ್ಲ. ಬೇಗ ಬಾ. ಈ ಭೂಮಿ ಮೇಲೆ ಯಾವಾಗ ಏನಾಗುತ್ತೆ ಅಂತ, ಈ ಹುಡುಗಿರ್ ಮನ್ಸಲ್ಲಿ ಯಾವಾಗ ಏನು ಹುಟ್ಟುತ್ತೆ ಅಂತ ಯಾವನು ಹೇಳಕ್ಕಾಗಲ್ಲ. ಇವಾಗ ಹೋಗೋಣ ಬಾ.